ಸಮಸ್ತ ಹೊಸಕೋಟೆ ತಾಲೂಕಿನ ಜನತೆಗೆ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಕರಗದ ಮಹೋತ್ಸವದ ಹಾರ್ದಿಕ ವಿಜೃಂಭಣೆ ಅಂದರೆ ಏನಂತ ಹೇಳಿದ್ರೆ ನಮಗೆ ನಮ್ಮ ಮಾನ್ಯ ಶಾಸಕರು ಮತ್ತು ಬೆಂಗನಹಳ್ಳಿ ಕುಟುಂಬದವರು ಹೊಸ ತೇರನ್ನು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಅಣ್ಣಂದರು ಎಲ್ಲರೂ ಸೇರಿ ನಮ್ಮ ಬ್ರದರ್ ಎಲ್ಲ ಸೇರಿ ಊಟ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಸಹ ಒಂದು 20,000 ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೇವೆ. ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಫೇಮಸ್ಸು ದೊಡ್ಡದಾಗಿ ಮಾಡೋಂಥ ಜಾತ್ರೆ ಮಹೋತ್ಸವ ಮಾಡ್ತಿದ್ದಾರೆ. ಅವ್ರಿಗೆ ಹೊಸಕೋಟೆ ತಾಲೂಕು ಜನತೆಯಿಂದ ಶುಭಾಶಯ ಕೋರ್ತಾ ಇದ್ದೀರಿ. ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯ ಪಟ್ಟಣದಲ್ಲಿ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಕೂಡ ಇತಿಹಾಸ ಪ್ರಸಿದ್ಧವಾದದ್ದು. ಹಾಗೆಯೇ ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಮೈಸೂರು ಮಹಾರಾಜರೇ ರಥವನ್ನ ನೀಡಿದ್ರು. ಈಗ ಆ ಒಂದು ರಥ ಶಿಥಿಲವಾಗಿದ್ದು ಹೊಸ ರಥವನ್ನ ಸ್ಥಳೀಯ ಶಾಸಕರಾದಂತಹ ಶರತ್ ಬಚ್ಚೇಗೌಡರ ಕುಟುಂಬದವರು ಈ ಬಾರಿ ಒದಗಿಸಿದ್ರು. ಹಾಗೆ ಈ ಬಾರಿಯ ಈ ಒಂದು ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಆಯೋಜನೆಗೊಂಡಿದ್ದು ಬರುವಂತಹ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳಿಗೆ ಇಲ್ಲಿನ ಸಮಾಜ ಸೇವಕರುಗಳು ಮತ್ತು ಅನೇಕ ಮುಖಂಡರುಗಳು ಅರವಂಟಿಕೆ ಹಾಗೆ ಅನ್ನದಾಸೋಹವನ್ನ ಆಚರಿಸ್ತಾರೆ. ಸುಡು ಬಿಸಿಲಿನಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಪಾನಕ, ನೀರ್ಮಜ್ಜಿಗೆ ಹಾಗೂ ಕೋಸಂಬರಿ ಜೊತೆಗೆ ಅನ್ನದಾಸೋಹವನ್ನು ಕೂಡ ಏರ್ಪಡಿಸ್ತಾರೆ. ಇಂತಹ ಒಂದು ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಈ ಬಾರಿಯೂ ಕೂಡ ಆಯೋಜನೆಗೊಂಡಿತ್ತು. ಈ ಬಾರಿಯ ಈ ಒಂದು ಅನ್ನದಾಸೋಹವನ್ನ ಸಮಾಜ ಸೇವಕರಾದಂತಹ ಗಂಗಾಧರ ಶೆಟ್ಟಿರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ಭಕ್ತಾದಿಗಳು ಈ ಒಂದು ಭಗವಂತನನ್ನ ಕಣ್ತುಂಬಿಕೊಂಡ್ರು. ಜೊತೆಗೆ ಪ್ರಸಾದವನ್ನ ಸ್ವೀಕರಿಸಿ ಪಾನಕ, ನೀರ್ಮಜ್ಜಿಗೆ ಮತ್ತು ಕೋಸಂಬರಿಯನ್ನು ಕೂಡ ಸೇವಿಸಿ ಭಗವಂತನನ್ನ ಸ್ಮರಿಸಿದರು. ಆ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಹೊಸಕೋಟೆಯಲ್ಲಿ ಬುದ್ಧ ಪೌರ್ಣಿಮೆ ಎಂದು ಈ ಒಂದು ಕರಗ ಮಹೋತ್ಸವ ಹಾಗೆಯೇ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಪಟ್ಟಣದ ಆರಾಧ್ಯ ದೈವ ಅವಿಮುಕ್ತೇಶ್ವರನಿಗೆ ವಿಶೇಷವಾದಂತಹ ಪೂಜೆಗಳು ಹಾಗೂ ಅವಿಮುಕ್ತೇಶ್ವರನ ಉತ್ಸವ ಮೂರ್ತಿಯನ್ನ ಈ ಬಾರಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ರಥದಲ್ಲಿ ಕೂರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆಯನ್ನ ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನದಾಸೋಹವನ್ನ ಏರ್ಪಡಿಸಿದ್ದಂತ ಗಂಗಾಧರ ಶೆಟ್ಟಿರವರ ಸ್ನೇಹಿತರು ಮತ್ತು ಅವರ ನೇತೃತ್ವದಲ್ಲಿ ಅನ್ನದಾಸೋಹ ನಡೆದಂತ ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಝಲಕ್ ನೋಡೋಣ ಬನ್ನಿ. ಸಮಸ್ತ ಹೊಸಕೋಟೆ ತಾಲೂಕಿನ ಜನತೆಗೆ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಕರಗದ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಸಹ ಒಂದು 20,000 ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೇವೆ. ವಿಜೃಂಭಣೆ ಅಂದರೆ ಏನಂತ ಹೇಳಿದ್ರೆ ನಮಗೆ ನಮ್ಮ ಮಾನ್ಯ ಶಾಸಕರು ಮತ್ತು ಬೆಂಗನಹಳ್ಳಿ ಕುಟುಂಬದವರು ಹೊಸ ತೇರನ್ನು ಕೊಟ್ಟಿದ್ದಾರೆ. ನಮ್ಮ ಹೊಸಕೋಟೆ ತಾಲೂಕಿನ ಜನತೆಗೆ ತುಂಬ ವಿಜೃಂಭಣೆಯಿಂದ ಬಂದಿದೆ. ನೀವು ನೋಡ್ಬೋದು ಸಹ ಹೊಸಕೋಟೆ ತೇರು ತುಂಬ ವಿಜೃಂಭಣೆಯಿಂದ ಬಂದಿದೆ. ಅದಕ್ಕೆ ನಾವು ಪ್ರತಿ ವರ್ಷದಂತೆ ಈ ವರ್ಷದ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿದ್ದೇವೆ. ಇದಕ್ಕೆ ಸಹಕರಿಸಿದ ನಮ್ಮ ಅಣ್ಣ ತಮ್ಮಂದಿರು ಮತ್ತು ನನ್ನ ಸ್ನೇಹಿತರಿಗಿನ ಅಣ್ಣ ತಮ್ಮಂದಿರ ಥರ ಇರುವಂಥ ನಮ್ಮ ಸ್ನೇಹಿತರು ತುಂಬ ಹೃದಯದ ಧನ್ಯವಾದಗಳನ್ನು ಕೊಡಲು ಇಚ್ಛಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿಯಾಗಿದ್ದಂತಹ ಅನ್ನದಾಸೋಹದ ಮುಖ್ಯಸ್ಥರು ಆಗಿದ್ದಂತಹ ಗಂಗಾಧರ್ ಶೆಟ್ಟಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಕಾರ್ಯಕ್ರಮದ ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ. ಹೊಸಕೋಟೆ ನಾಡಿನ ಜನತೆಗೆ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಕರಗ ಮಹೋತ್ಸವದ ಶುಭಾಶಯಗಳೆಲ್ಲರಿಗೂ ತಿಳಿಸ್ತೀನಿ. ಪ್ರತಿ ವರ್ಷದಂತೆ ಒಂದು 25,000 ಜನಕ್ಕೆ ಊಟದ ವ್ಯವಸ್ಥೆ ಎಲ್ಲ ಹಮ್ಮಿಕೊಂಡಿದ್ದಾರೆ. ಎಲ್ಲ ನಮ್ಮ ಅಣ್ಣಂದರು ಎಲ್ಲರೂ ಸೇರಿ ನಮ್ಮ ಬ್ರದರ್ ಎಲ್ಲ ಸೇರಿ ಊಟ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದಿರೋ ಎಲ್ಲ ಜನರಿಗೆಲ್ಲನೂ ಒಳ್ಳೆ ಊಟದ ವ್ಯವಸ್ಥೆ, ನೀರು ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಜನರಿಗೆಲ್ಲ ನೆಮ್ಮದಿಯಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಸರ್. ಹೊಸ ತೇರು ಬಂದೈತಲ್ಲ, ಜನಗಳೆಲ್ಲ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ ಅಷ್ಟೇ. ಹೊಸಕೋಟೆ ತಾಲೂಕು ಜನತೆಗೆ ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವ ಶುಭಾಶಯಗಳು ಎಲ್ಲರಿಗೂ. ಮೊದಲನೇದಾಗಿ ತಿಳಿಸೋದು ಏನಂದರೆ ತಾಲೂಕಿನ ಎಲ್ಲ ಜನಗಳೂ ಹೊಸಕೋಟೆ ಟೌನ್ ಅಂದರೆ ಇದು ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಫೇಮಸ್ಸು ದೊಡ್ಡದಾಗಿ ಮಾಡೋಂಥ ಜಾತ್ರೆ ಮಹೋತ್ಸವ. ಏನು ವಿಚಾರ ಆದ್ರೂ ಇಲ್ಲಿ ಬಿಸಿಲಿಂದ ಬಂದಿರ್ತಾರೆ, ಅವ್ರು ನೀರಿನ ವ್ಯವಸ್ಥೆ ಪ್ರತಿಯೊಬ್ಬರು ಬಂದಿರ್ತಾರೆ, ಅವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ತಲುಪಬೇಕು ಅಂತ ನಮ್ಮದು ಆಶಯ. ಎಲ್ಲ ಕಡೆಯೂ ನಾವು ಒಂದೊಂದು ಚಿಕ್ಕದಾಗಿ ಒಂದೊಂದು ಟೆಂಟ್ ಥರ ಮಾಡ್ಕೊಂಡು ಮಾಡ್ತಾಯಿದ್ವಿ. ಪ್ರತಿಯೊಬ್ಬ ಜನರು ಊಟ ಮಾಡ್ಕೊಂಡು ಹೋಗಬೇಕು. 25,000 ಜನ ಮೇಲೆ ನಮ್ಮ ಕಡೆಯಿಂದ ಒಂದು ಊಟದ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ. ಎಲ್ಲ ಕಡೆಯಿಂದ ಒಂದು 5 ಲಕ್ಷ ಜನರು ಸೇರ್ತಾರೆ. ಎಲ್ಲರೂ ಏನೇ ತೊಂದರೆ ಆಗದಿರಂಗೆ ಎಲ್ಲ ಇದಕ್ಕೆ ಜಾತ್ರೆ ಮಹೋತ್ಸವ ಬಂದಿರ್ತಾರೆ. ಏನೇ ವಿಚಾರ ಆದ್ರೂ ಹೊಟ್ಟೆ ತುಂಬ ಊಟ ಮಾಡ್ಕೊಬೇಕು. ಹಬ್ಬನ ಆಚರಣೆ ಮಾಡ್ಕೊಂಡು ಹೋಗೋದು ನಮಗೆ ಎಲ್ಲರಿಗೂ ಮನಸ್ಸಿಗೆ ಆಚರಣೆ ಅಷ್ಟೇ. ಹೊಸ ತೇರನ್ನು ಕೊಟ್ಟಿದ್ದಾರೆ. ಅವರಿಗೆ ಹೊಸಕೋಟೆ ತಾಲೂಕಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಶಾಸಕರು ಸ್ವಂತ ಖರ್ಚಿಂದ 2.5 ಕೋಟಿ ಕೊಟ್ಟು ಹೊಸ ತೇರನ್ನು ಮಾಡಿಸಿದ್ದಾರೆ.
ಅವ್ರಿಗೆ ಹೊಸಕೋಟೆ ತಾಲೂಕು ಜನತೆಯಿಂದ ಶುಭಾಶಯ ಕೋರ್ತಾ ಇದ್ದೀರಿ. ಒಟ್ನಲ್ಲಿ ಅವಿಮುಕ್ತೇಶ್ವರನ ಬ್ರಹ್ಮ ರಥೋತ್ಸವಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳು ಕಾಯ್ತಾರೆ. ಹಾಗೆ ಕರಗ ಉತ್ಸವವನ್ನು ಕೂಡ ಕಣ್ತುಂಬಿಕೊಳ್ತಾರೆ. ಗಂಗಾಧರ ಶೆಟ್ಟಿರವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನ್ನ ದಾಸೋಹವನ್ನ ಅಥವಾ ಅರವಂಟಿಕೆಗಳನ್ನ ನಡೆಸುವಂತ ಶಕ್ತಿಯನ್ನ ನೀಡಿ ಆ ಭಗವಂತ ಇವರ ಈ ಒಂದು ಸಮಾಜ ಸೇವೆಯನ್ನ, ಇವರ ಕೈಂಕರ್ಯವನ್ನ ಮುಂದುವರಿಸುವಂತಹ ಇನ್ನಷ್ಟು ಸದೃಢತೆಯನ್ನ ನೀಡ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.